ಉತ್ತರಾಖಂಡ್ನಲ್ಲಿ ನಮ್ಮ ಕನ್ನಡಿಗರ ರಕ್ಷಣೆ ಯಾವ ರೀತಿಯಾಗಿ ನಡೀತಾ ಇದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಈಗ ರಕ್ಷಣೆ ಮಾಡಿರುವಂತಹ 8 ಮಂದಿಯನ್ನ ಡೆಹ್ರಾಡೂನ್ನಲ್ಲಿ ತಂಗೋದಕ್ಕೆ ಅಲ್ಲಿನ ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನೂ 3 ಜನ ಚಾರಣಿಗರಿಗೆ ಬಟಿವಾಡಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. 2 ಚಾರಣಿಗರು ಸೇಫ್ ಆಗಿದ್ದು ಅವರೇ ಸಿಲ್ಲಾ ತಲುಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ನು ಚಾರಣಿಗ ಭಟ್ ಅವ್ರ ಜೊತೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಾಲ್ ಮಾಡಿ ಫೋನಲ್ಲಿ ಮಾತನಾಡಿ ಅಲ್ಲಿಯ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಚಾರಣಿಗರ ತಂಡದೊಂದಿಗೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಅಲ್ಲಿ ಮಾತನಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ. ಹೌದು ಸರ್, ಮಾತಾಡ್ತೀರಾ ಸರ್? ಒಬ್ರು ಕೊಡ್ತೇನೆ, ಇಲ್ಲೇ ಇದ್ದಾರೆ ಭಟ್ ಅಂತ, ಸಿಎಂ ಅವರು. ಸರ್ ನಮಸ್ಕಾರ ಸರ್. ಸರ್ಕಾರ ಆಯ್ತು ಸರ್, ಆಯ್ತು ಸರ್. 13 ಸರ್ ಇಲ್ಲಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಏನಿದೆ ಇವಾಗ ಸದ್ಯದ ಅಪ್ಡೇಟ್ ಅಂತ, ಎಷ್ಟು ಜನದ ರಕ್ಷಣೆ ಮಾಡಲಾಗಿದೆ? ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಟ್ ಮಾಡಿದ್ರಾ, ಏನ್ ಕತೆ ಅಂತ? ಚಂದನ, ಈಗಾಗಲೇ ರಕ್ಷಣಾ ಕಾರ್ಯ ಕೂಡ ಆರಂಭಗೊಂಡಿತ್ತು. ಸೊ ಈವರೆಗೆ 5 ಮೃತದೇಹಗಳನ್ನು ಇದೀಗ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಉಳಿದಂತಹ 4 ಮೃತದೇಹಗಳನ್ನು ನಾಳೆ ಬೆಳಿಗ್ಗೆ ಘಟನೆ ನಡೆದಿರುವಂತಹ ಜಾಗದಿಂದ ಸಿಲ್ಲಾ ಪ್ರದೇಶಕ್ಕೆ ಕರೆದುಕೊಂಡು ಬರುವಂಥದ್ದು ಕೂಡ ಆಗುತ್ತೆ. ಪ್ರಮುಖವಾಗಿ 9 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ 5 ಕನ್ನಡಿಗರು, ನಮ್ಮ ರಾಜ್ಯದವರು, ಜೊತೆಗೆ ಬೆಂಗಳೂರು ಮೂಲದವರು ಅಂತ ಹೇಳಲಾಗ್ತಾ ಇದೆ. JP ನಗರ ಜೊತೆಗೆ ಬೆಂಗಳೂರು ಉತ್ತರ ಭಾಗದವರು ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತಹ 4 ಏನಿದ್ದಾರೆ ಅದು ಮಹಾರಾಷ್ಟ್ರ ಮೂಲದವರು. ಸೊ ಅವರು ಟ್ರೆಕ್ಕಿಂಗಿಗೆ ಕರೆದುಕೊಂಡು ಹೋಗಿರುವಂತಹ ಗೈಡ್ಗಳಂತ ಹೇಳಲಾಗ್ತಾ ಇದೆ. ಈಗಾಗಲೇ ಡೆಹ್ರಾಡೂನ್ಗೆ ಕಂದಾಯ ಸಚಿವರು ಕೂಡ ರೀಚ್ ಆಗಿದ್ದಾರೆ. ಜೊತೆಗೆ ಯಾವ ಸಂದರ್ಭದಲ್ಲಿ ಅವರು ಹೋಗಿದ್ದು, ಎಷ್ಟು ಜನ ಇದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಪಡಿತಾ ಇದ್ದಾರೆ. ಜೊತೆಗೆ ಅಲ್ಲಿಂದ ಯಾರು ಗ್ರೇಟ್ ಬಚಾವ್ ಆಗಿ ಬಂದಿದ್ರು ಅವರಿಂದಲೂ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಪ್ರಮುಖವಾಗಿ 7ನೇ ತಾರೀಕಿಗೆ ಅವರು ರಿಟರ್ನ್ ಸಿಲ್ಲಾ ಪ್ರದೇಶಕ್ಕೆ ಬರುವಂಥವರಿದ್ರು. ಸಿಲ್ಲಾ ಪ್ರದೇಶದಿಂದ ಸಹಸ್ರತಾಳ್ ಈ ಒಂದು ಟ್ರೆಕ್ಕಿಂಗ್ ಜಾಗಕ್ಕೆ ಸುಮಾರು 35 ಕಿಲೋಮೀಟರ್ ಆಗುತ್ತೆ. ಸೊ ಅದಕ್ಕೆ ಒಂದಿಷ್ಟು ಸಮಯಾವಕಾಶವನ್ನು ಡ್ಯೂರೇಷನನ್ನು ಹಾಕ್ಕೊಂಡು 7ನೇ ತಾರೀಕಿಗೆ ವಾಪಸ್ ಬರುವಂಥವರಿದ್ರು. ಸೊ ಅಷ್ಟರೊಳಗಾಗಿನೇ ಹವಾಮಾನ ವೈಪರೀತ್ಯದಿಂದಾಗಿ ಈ ಒಂದು ಅವಘಡ ಆಗಿದೆ. ಸೊ ಈಗ ಅಲ್ಲಿನ ಸ್ಥಳೀಯ ವಿಪತ್ತು ನಿರ್ವಹಣಾ ಅಧಿಕಾರಿ ದೇವೇಂದ್ರ ಪಟ್ವಾಳ್ ಅನ್ನುವಂಥವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 5 ಮೃತದೇಹಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಜೊತೆಗೆ ವಿಪರೀತ ಹವಾಮಾನ ವೈಪರೀತ್ಯ ಇರುವಂತಹ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಕ್ಕೂ ಕೂಡ ತೊಡಕು ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನು. ಸೊ ಮತ್ತೆ ನಾಳೆ ಬೆಳಿಗ್ಗೆ ಅಲ್ಲಿ ರಕ್ಷಣಾ ಕಾರ್ಯ ಮುಂದುವರಿಯುತ್ತೆ. ಸೊ ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಕೂಡ ಆಗುತ್ತೆ. ಭಾರತೀಯ ವಾಯುಸೇನೆಯ ಸಿಬ್ಬಂದಿಗಳು ಜೊತೆಗೆ SDRF NDRF ಸಿಬ್ಬಂದಿಗಳು ಕೂಡ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾವೆ. ಜೊತೆಗೆ ಅಲ್ಲಿನ ಸ್ಥಳೀಯ ಆಡಳಿತ ಜೊತೆಗೆ ಸರ್ಕಾರೇತರ ಏನು ಸಂಘಟನೆಗಳು ಕೂಡ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾವೆ. ಜೊತೆಗೆ ನಮ್ಮ ರಾಜ್ಯದ 5 ಮೃತಪಟ್ಟಿರುವಂತಹ ವಿಚಾರದ ಬಗ್ಗೆ ಕೂಡ ಅವರ ಕುಟುಂಬಸ್ಥರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಒಂದಿಷ್ಟು ಜನ ರಾಜ್ಯ ಸರ್ಕಾರದ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೊ ಅವರು ಯಾವ ದಿನಾಂಕದಂದು ಹೋಗಿದ್ರು, ಅವರ ವಿಳಾಸ ಜೊತೆಗೆ ಅವರ ಒಂದು ಹೆಲ್ತ್ ಕಂಡೀಷನ್ ಹೋಗುವಾಗ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಕಲೆ ಹಾಕುವಂತಹದನ್ನು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಭಾರತೀಯ ವಾಯುಸೇನೆಯ ವಿಮಾನಗಳು ಲೈಟ್ ವೇಟ್ ಹೆಲಿಕಾಪ್ಟರ್ಗಳ ಮೂಲಕವಾಗಿ ಅಲ್ಲಿ ರಕ್ಷಣಾ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅದಾಗಿಯೂ ಕೂಡ ಒಂದಿಷ್ಟು ತೊಡಕುಗಳು ಉಂಟಾಗ್ತಾ ಇದ್ದಾವೆ. ಸೊ ಪ್ರಯತ್ನವನ್ನು ಮೀರಿ ಅಲ್ಲಿ ರಕ್ಷಣಾ ಕಾರ್ಯದಲ್ಲಿ ಭಾರತೀಯ ಯೋಧರು ಕೂಡ ಮುಂದಾಗಿದ್ದಾರೆ. ಚಂದನ. ರೈಟ್. ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.